ನಮಸ್ಕಾರ, ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ದಿವಸ ಮಜ್ಜಿಗೆ ಹುಳಿಯನ್ನು ಬೆಂಡೆಕಾಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಊರ ಬೆಂಡೆಕಾಯಿ ಸಿಕ್ಕಿದ್ರೆ ಈ ಥರದ ಮಜ್ಜಿಗೆ ಹುಳಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಊಟದೊಟ್ಟಿಗೆ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಂಡೆಕಾಯಿ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಊರ ಬೆಂಡೆಯನ್ನು ತಗೊಂಡಿದ್ದೀನಿ. ಅದರಲ್ಲೂ ಬಿಳಿ ಬೆಂಡೆ ಅಂತ ಬರುತ್ತೆ, ಇದು ಊರ ಬೆಂಡೆ. ಈ ಥರದ ಬೆಂಡೆ ಸಿಗಲ್ಲ, ಕಷ್ಟ ಅಂತ ಅನ್ನೋರು ಹಸಿರು ಬೆಂಡೆಯಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ಮಜ್ಜಿಗೆ ಹುಳಿಯನ್ನು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬೆಂಡೆಕಾಯಿಯನ್ನೆಲ್ಲ ತೊಳ್ಕೊಂಡಿದ್ದಾಯಿತು. ಇನ್ನೀಗ ಅದರ ಮೇಲಿನ ತೊಟ್ಟಿನ ಭಾಗನೆಲ್ಲ ಸರಿಯಾಗಿ ತಕ್ಕೊಳ್ಬೇಕು ಒಂದ್ಸಲ. ಅದರಲ್ಲಿ ಸ್ವಲ್ಪ ಲೋಳೆ ಅಂಶ ಬಿಟ್ಕೊಳ್ಳುತ್ತೆ, ಅದಕ್ಕಾಗಿ ಈಗ ಸಣ್ಣ ಸಣ್ಣ ಪೀಸಸ್ ಆಗಿ ಈಗ ಕಟ್ ಮಾಡ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ನೋಡಿ, ಇಷ್ಟಿಷ್ಟ ಅಗಲಕ್ಕೆ ನಾವು ಇದನ್ನು ಪ್ರತಿಯೊಂದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕೀಗ. ನೋಡಿ, ಈ ಹದಕ್ಕೆ ಎಲ್ಲವನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗಾಗಲೇ ಪ್ರತಿಯೊಂದು ಬೆಂಡೆಕಾಯನ್ನು ಈ ಥರ ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದಾಯಿತು ಅವೆಲ್ಲವನ್ನು. ಇನ್ನೀಗ ಇದಕ್ಕೆ ಹಾಕೋದಕ್ಕೆ ಹುಣಸೆ ಹಣ್ಣಿನ ರಸವನ್ನು ನಾವೀಗ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಬೆಂಡೆಕಾಯಿಗೆ ಸ್ವಲ್ಪ ನಾವು ಹಾಕಿದರೆ ಸಾಕಾಗುತ್ತೆ, ಆಮೇಲೆ ಮಜ್ಜಿಗೆಯನ್ನು ಕೂಡ ಆ್ಯಡ್ ಮಾಡೋದಕ್ಕಿದೆ. ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಅರ್ಧ ನಿಂಬೆ ಹಣ್ಣು ಗಾತ್ರ ಅಂತ ಹೇಳ್ಬೋದು, ಅಷ್ಟಕ್ಕೆ, ಅದಕ್ಕಿಂತನೂ ಕಡಿಮೆ ತಗೊಂಡ್ರೆ ಒಳ್ಳೆಯದು. ಜಸ್ಟ್ ಈ ಬೆಂಡೆಕಾಯಿಯಲ್ಲಿರುವಂತಹ ಲೋಳೆ ಅಂಶವನ್ನು ತೆಗೆಯೋದಕ್ಕಾಗಿ ಹುಣಸೆ ಹಣ್ಣನ್ನು ಹಾಕೋದಷ್ಟೇ. ಇನ್ನು ಮಜ್ಜಿಗೆಯನ್ನು ಕೂಡ ಹಾಕೋದಕ್ಕಿದೆ. ಮತ್ತು ಇನ್ನೀಗ ಆಗಲೇ ಹೆಚ್ಚಿಟ್ಟಂತಹ ಬೆಂಡೆಕಾಯಿ ಹೋಳುಗಳನ್ನೆಲ್ಲ ನಾವೀಗ ಮಜ್ಜಿಗೆ ಹುಳಿ ಮಾಡುವಂತಹ ಪಾತ್ರೆಗೆ ನಾನೀಗ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಹೋಳುಗಳನ್ನೆಲ್ಲ ಪಾತ್ರೆಗೆ ಹಾಕಿ ಆದ ನಂತರ ಹುಣಸೆ ಹಣ್ಣಿನ ರಸವನ್ನು ನಾವಾಗಲೇ ಮಾಡಿಟ್ಟದನ್ನು ಒಟ್ಟಿಗೆ ಹಾಕಬೇಕು. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದರೆ ಸಾಕು, ಅರ್ಧ ಮುಳುಗುವಷ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಇನ್ನೀಗ ಬೇಯೋದಕ್ಕೆ ಇಡೋಣ. ಇದು ಒಂದು ಸ್ವಲ್ಪ ಗಟ್ಟಿಗೆನೇ ಇರಬೇಕಾಗತ್ತೆ, ಅದಕ್ಕೆ ಜಾಸ್ತಿ ನೀರನ್ನು ಹಾಕಿ ಬೇಯೋದಕ್ಕೆ ಇಡಬಾರ್ದು. ಇನ್ನು ಒಂದು ಕುದಿ ಬರುವಷ್ಟು ನಾವಿದನ್ನು ಕುದಿಸ್ಕೊಳ್ಬೇಕು, ಆಮೇಲೆ ಉಪ್ಪನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟಿಗೆ ಇಲ್ಲಿ ಮಜ್ಜಿಗೆ ಹುಳಿಯನ್ನು ಮಾಡ್ಕೊಳ್ಬೇಕಾದ್ರೆ ತೆಂಗಿನಕಾಯಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಸಿ ತೆಂಗಿನಕಾಯಿನೇ ತಗೊಳ್ಬೇಕು. ಹಸಿದು ಅಂತಂದರೆ ನಾವೀಗ ಹೊರಗಡೆಯ ಸಿಪ್ಪೆ ನಾವು ಹೇಳೋದು ಅಂತಾದರೆ ಇಡೀ ತೆಂಗಿನಕಾಯಲ್ಲಿ ಅದು ಸ್ವಲ್ಪ ಹಸುರಾಗಿರುತ್ತೆ. ಆ ಥರದ್ದನ್ನು ತಗೊಂಡ್ರೆ ತೆಂಗಿನಕಾಯಿ ರುಬ್ಬಿದಂತಹ ಮಿಶ್ರಣ ಕೂಡ ತುಂಬ ಚೆನ್ನಾಗಿ ನಮಗೆ ಬರುತ್ತೆ. ಈಗ ಇಲ್ಲಿ ಫ್ರೆಶ್ ಆಗಿರುವಂತಹ ಮೊಸರನ್ನು ನಾನೀಗ 3 ಸೌಟ್ ಆಗುವಷ್ಟು ತಗೊಳ್ತಾ ಇದ್ದೀನಿ. ತುಂಬ ಸಪ್ಪೆ ಆಗಿರಬೇಕು, ಆ ಥರದ ಮೊಸರು ಮಜ್ಜಿಗೆ ಹುಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಇದನ್ನು ಇನ್ನು ಬೀಟರ್ನ ಸಹಾಯದಿಂದ ಸ್ವಲ್ಪ ನಾವು ನೀರು ಮಾಡ್ಕೊಳ್ಳೋಣ, ಮಜ್ಜಿಗೆ ಥರ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು, ನೀರಾಗಿ ಮಜ್ಜಿಗೆ ಥರ ಬಂದಿದೆಯಲ್ಲ, ಇದನ್ನು ಇನ್ನೀಗ ಸೈಡಲ್ಲಿ ಎತ್ತಿಡೋಣ. ಇವಿಷ್ಟನ್ನು ರೆಡಿ ಮಾಡಿಕೊಳ್ಳುವಷ್ಟು ಹೊತ್ತಲ್ಲಿ ಇಲ್ಲಿ ಬೆಂಡೆಕಾಯಿ ಹೋಳು ಕೂಡ ಒಂದು ಕುದಿ ಬರ್ತಾ ಇದೆ. ಇನ್ನು ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ನೀವು ಹುಡಿ ಉಪ್ಪನ್ನಾದರೂ ಹಾಕ್ಕೊಳ್ಬೋದು. ಉಪ್ಪನ್ನು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಸರಿಯಾಗಿ ಬೇಯೋದಕ್ಕೆ ಬಿಡೋಣ. ಚೆನ್ನಾಗಿ ಸ್ಮೂತ್ ಆಗಬೇಕು, ಅಲ್ಲಿ ತನಕ ಬೇಯಿಸಿದ್ರೆ ಸಾಕಾಗತ್ತೆ. ಈಗ ಸರಿಯಾಗಿ ಬೆಂದ ನಂತರ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ನಾವೀಗ ಒಂದು ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು ಸ್ಟವನ್ನು ಆಫ್ ಮಾಡಿ ಮುಚ್ಚಳನ ಮುಚ್ಚಿ ಸೈಡಲ್ಲಿ ಎತ್ತಿಡೋಣ. ಬೆಂಡೆಕಾಯಿ ಹೋಳುಗಳು ಬೆಂದಿದ್ದಾಯಿತು, ಮುಚ್ಚಳನ ಮುಚ್ಚಿ ಸೈಡಲ್ಲಿ ಇಟ್ಟಿದ್ದಾಯಿತು. ಇನ್ನೀಗ ತೆಂಗಿನಕಾಯಿಯನ್ನು ನಾವೀಗ ರುಬ್ಕೊಂಡು ತರಬೇಕೀಗ. ನಾನಿಲ್ಲಿ ಕಂಪ್ಲೀಟ್ ಒಂದು ತೆಂಗಿನಕಾಯಲ್ಲಿ 1.5 ಹೋಳು ಆಗುವಷ್ಟು ತೆಂಗಿನಕಾಯನ್ನು ಸರಿಯಾಗಿ ಹೇರ್ಕೊಂಡು ತಂದಿದ್ದೀನಿ. ಇನ್ನಿದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ, ಅಂದರೆ ಅಷ್ಟು ಫೈನಾಗಿ ಪೇಸ್ಟ್ ಥರ ನಾವು ಮಾಡಿಕೊಂಡು ರುಬ್ಕೊಂಡು ತರಬೇಕೀಗ. ಇದ್ರ ಒಟ್ಟಿಗೆ ಇನ್ನು ಹಸಿಮೆಣಸಿನಕಾಯಿಯನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು. ಇಲ್ಲಿ ನಾನು ಖಾರ ಇಲ್ಲಿ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಬೇಯಿಸುವಾಗ ಒಂದು ಹಾಕಿದ್ದೀನಿ, ಆಮೇಲೆ ರುಬ್ಕೊಳ್ಳುವಾಗ ಕೂಡ ಒಂದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ರುಬ್ಕೊಳ್ಳೋದಕ್ಕೆ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನೈಸ್, ಅಂದರೆ ಅಷ್ಟು ಫೈನ್ ಮಾಡಿಕೊಂಡು ತರಬೇಕು. ನೀವು ಈಗಾಗಲೇ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಗಂಧದ ಥರ ಅಷ್ಟು ಚೆನ್ನಾಗಿ ನೈಸ್ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇನ್ನೀಗ ಬೆಂದಿರುವಂತಹ ಬೆಂಡೆಕಾಯಿ ಹೋಳುಗಳಿಗೆ ರುಬ್ಬಿದಂತಹ ತೆಂಗಿನಕಾಯಿ ಮಿಶ್ರಣನ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈಗ ನಾವು ಬೀಟರಲ್ಲಿ ಬೀಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಜ್ಜಿಗೆಯನ್ನು, ಅದನ್ನು ಹಾಕ್ಕೊಳ್ಬೇಕು. ಇಲ್ಲಿ ದೊಡ್ಡ ಸೌಟಲ್ಲಿ 3 ಸೌಟ್ ಆಗುವಷ್ಟು ಮಜ್ಜಿಗೆಯನ್ನು ನಾನು ಹಾಕ್ತಾಯಿದ್ದೀನಿ. ಹುಳಿ ಮಜ್ಜಿಗೆ ಅಂತ ಆದರೆ ಕಡಿಮೆ ಹಾಕ್ಕೊಳ್ಳಿ, ತುಂಬ ಹುಳಿ ಆಗಿಬಿಡುತ್ತೆ. ನಾವಾಗಲೇ ಹುಣಸೆ ಹಣ್ಣನ್ನು ಕೂಡ ಹಾಕಿರೋದ್ರಿಂದ
ಜಾಸ್ತಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಹುಳಿ ಹುಳಿ ಆಗುತ್ತೆ ಮಜ್ಜಿಗೆ ಹುಳಿ. ಆಮೇಲೆ ಮಜ್ಜಿಗೆಯನ್ನು ಹಾಕಿ ಆಯಿತು, ರುಬ್ಬಿದಂತಹ ಮಿಶ್ರಣನ ಕೂಡ ಹಾಕಿ ಆಯಿತು. ಇನ್ನು ಸರಿಯಾಗಿ ಕನ್ಸಿಸ್ಟೆನ್ಸಿಯನ್ನು ಒಮ್ಮೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ಮಜ್ಜಿಗೆ ಹುಳಿ ಅಂತ ಅಂದಾಗ ಸ್ವಲ್ಪ ಗಟ್ಟಿಗೆನೇ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕಾಗಿ ನಾನು ನೀರನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ನೀವು ಬೇಕು ಅನಿಸಿದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ನಾವೇನು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಮಿಕ್ಸರ್ ಜಾರಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಕೂಡ ಆಮೇಲಿಂದ ಸೇರಿಸ್ಕೊಳ್ಬೋದು. ನಾನು ಕೂಡ ಇಲ್ಲಿ ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಇರುವಂತಹ ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನಿದೀಗ ತುಂಬ ಕುದಿಬಾರ್ದು, ಜಸ್ಟ್ ಒಂದು ಕುದಿ ಇನ್ನು ಬಂತು ಅನ್ನುವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟರೆ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಕೂಡ ರೆಡಿಯಾಗುತ್ತೆ. ತುಂಬಾ ಸಖತ್ತಾಗಿರುತ್ತೆ. ಊಟದೊಟ್ಟಿಗಂತೂ ಬಹಳ ಟೇಸ್ಟಿಯಾಗಿರುತ್ತೆ. ನೀವು ಈ ಹಂತದಲ್ಲಿ ಉಪ್ಪು ಬೇಕು ಅಂತಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿಕೊಂಡು. ಈಗಾಗಲೇ ನೋಡ್ತಿರ್ಬೋದು ನೀವು, ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಸೈಡಿಂದೆಲ್ಲ. ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಇದನ್ನು ಕುದಿಸಿದ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕುದಿ ಬರ್ತಾ ಇದೆ. ಇನ್ನೀಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಇನ್ನು ಕೊನೆಯದಾಗಿ ಇದಕ್ಕೆ ಮಾಮೂಲಿ ಒಗ್ಗರಣೆನ ಕೊಡೋಣ. ಒಂದು ಬ್ಯಾಡಗಿ ಮೆಣಸು, ಆಮೇಲೆ ಸ್ವಲ್ಪ ಸಾಸಿವೆ, ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟರೆ ಮಜ್ಜಿಗೆ ಹುಳಿಗೆ ಒಗ್ಗರಣೆ ಕೂಡ ರೆಡಿ ಆಗುತ್ತೆ. ಇದೇ ರೀತಿಯಾಗಿ ಸೌತೆಕಾಯಿ ತೊಂಡೆಕಾಯಿಯಿಂದ ಮಜ್ಜಿಗೆ ಹುಳಿಯನ್ನು ಮಾಡ್ಕೊಳ್ಬೋದು. ಆಮೇಲೆ ಸುವರ್ಣಗೆಡ್ಡೆಯಿಂದ ಕೂಡ ಮಾಡ್ಕೊಳ್ಬೋದು. ಸೌತೆಕಾಯಿ ಬರೀ ಸೌತೆಕಾಯಿಂದ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಬೂದುಕುಂಬಳಕಾಯಿಂದ ಕೂಡ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಜ್ಜಿಗೆ ಹುಳಿಯನ್ನು ಮನೆಯಲ್ಲಿ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ರುಚಿಯೊಂದಿಗೆ ಸಿಗೋಣ. ನಮಸ್ಕಾರ.